ಈಡಿಗ ಸಮಾಜದ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಜನವರಿ 6ನೇ ತಾರೀಕಿನಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳದ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬೆಂಗಳೂರಿನವರೆಗೆ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುಮಾರು 700 ಕಿಲೋಮೀಟರ್ ದೂರದ 41 ದಿನಗಳ ಐತಿಹಾಸಿಕ ಪಾದಯಾತ್ರೆ ನಡೆಯಲಿದೆ. ಸಮಾಜ ಬಾಂಧವರು ಆಯಾ ತಾಲೂಕಿಗೆ ಪಾದಯಾತ್ರೆಗೆ ಆಗಮಿಸಿದಾಗ ಬೆಂಬಲ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಸ್ವಾಮೀಜಿ ಕರೆ ನೀಡಿದರು. ಎರಡನೇ ಪಾದಯಾತ್ರೆ ಪ್ರಾರಂಭವಾಗ್ತಾ ಇದೆ. ಹಿಂದಿನ ಸರ್ಕಾರ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ರು. ಚುನಾವಣೆ ಸಂದರ್ಭದಲ್ಲಿ ಈಗಿನ ಸರ್ಕಾರ ಬಹಳಷ್ಟು ನಮಗೆ ಭರವಸೆಯನ್ನೇ ಕೊಟ್ಟಿದ್ರು. ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲವನ್ನೇ ಮರೆದಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ, ಆ ಪಕ್ಷ ಸಾಮಾಜಿಕ ನ್ಯಾಯ ಸಮಾನತೆ ಅಂತಕ್ಕಂಥ ಹೆಸರಲ್ಲಿ ಬಂದಿರತಕ್ಕಂಥ ಸರ್ಕಾರ. ಇನ್ನೊಂದು ಪಕ್ಷ ದೇಶ ಧರ್ಮ ಹಿಂದುತ್ವ ಆದ ಹೆಸರಲ್ಲಿ ಬಂದಿರ್ತೀರಿ. ಆದರೆ ಈ ಪಕ್ಷದಲ್ಲಿ ಇರ್ತಕ್ಕಂಥವರು ಸಾಮಾಜಿಕ ನ್ಯಾಯ ಸಮಾನತೆ ಅಂತ ಹೇಳಿದ ಮೇಲೆ ಇವತ್ತು 2.5 ವರ್ಷ ಆದರೂ ಕೂಡ ರಾಜ್ಯದ ಈಡಿಗ ಸೇರಿದಂತೆ ಎಲ್ಲ ಹಿಂದುಳಿದ ವರ್ಗಗಳದ್ದು ಕೂಡ ಬಹಳ ದೊಡ್ಡ ಅನ್ಯಾಯವನ್ನೇ ಮಾಡಿರೋದು ಕಾಣುತ್ತಾ ಇದೆ. ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸಿ ಹೋಗ್ತಾ ಇರೋದು ಕೂಡ ನಾವು ನೋಡಬಹುದು. ಹಿಂದಿನ ಸರ್ಕಾರಲ್ಲಿ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು. ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ರು. ಈ ಸಮಾಜಕ್ಕೆ ಬೇರೆ ಏನೂ ಮಾಡಲಿಲ್ಲ. ಮತ್ತೆ 250 ಕೋಟಿ ರೂಪಾಯಿ ಪ್ರತಿ ವರ್ಷ ನಾರಾಯಣಗುರು ನಿಗಮಕ್ಕೆ ಕೊಡ್ತೀನಿ ಅಂತ ಹೇಳಿ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರೇ ಬಿಡುಗಡೆ ಮಾಡಿದ್ರು. ಅದೂ ಕೂಡ ಪಾಲನೆ ಆಗಲಿಲ್ಲ. ಹಾಗಾಗಿ ಈ ರಾಜ್ಯ ಸರ್ಕಾರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಕೈಬಿಟ್ಟಿರ್ತಕ್ಕಂಥ ಒಂದು ಸರ್ಕಾರ. ಎರಡನೇದು, ವಿರೋಧ ಪಕ್ಷದಲ್ಲಿದ್ದಾಗ ನೀವು ಎಲ್ಲ ಹೋರಾಟಗಳನ್ನ ಮಾಡ್ತೀರಿ. ಹಿಂದುಳಿದ ವರ್ಗದ ಬಗ್ಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯ ಎಲ್ಲರನ್ನ ಹೆಸರು ತೆಗಿತೀರಿ, ಎಲ್ಲರನ್ನ ಬೀದಿಗೆ ತರ್ತೀರಿ. ಆದ್ರೆ ಆ ಬೀದಿಗೆ ಬಂದ ಮೇಲೆ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಆ ಸಮುದಾಯಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. ಪ್ರತಿ ಸಮುದಾಯದಲ್ಲಿ 3-4 ಜನರನ್ನೇ ಅವರನ್ನ ರಾಜಕೀಯವಾಗಿ ಬೆಳೆಸೋದು ಅಲ್ಲ ಒಂದು ಸಮುದಾಯ ಬೆಳೆಸುವುದು. ಏನು ಅಂದ್ರೆ ಒಂದು ಸಮುದಾಯದ ಅಸ್ಮಿತೆ ಮತ್ತು ಅಸ್ತಿತ್ವ ಉಳಿಸೋದು ಆ ಸಮುದಾಯಗಳಿಗೆ ಮಾಡಿರತಕ್ಕಂಥ ಎಷ್ಟು ಶಿಕ್ಷಣ ಸಂಸ್ಥೆಗಳು, ಹೆಲ್ತ್ ಸಂಸ್ಥೆಗಳು, ಈ ರೀತಿಯಲ್ಲಿ ಬಹಳಷ್ಟು ಸಂಸ್ಥೆಗಳವರು ಮಾಡಿ ಆ ಸಮುದಾಯವನ್ನೇ ಮೇಲೆ ತರಬೇಕಾದ ವ್ಯವಸ್ಥೆ ಆಗಬೇಕು. ಆ ಸಮುದಾಯಗಳ ಉನ್ನತ ಮಟ್ಟಕ್ಕೆ ಓದುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಬ್ಸಿಡಿಗಳು ಕೊಡುವುದಾಗಲಿ, ಇದೆಲ್ಲವನ್ನೇ ಕೂಡ ಮೇಲೆ ತರೋದಾಗುತ್ತೆ. ಅದನ್ನ ಬಿಟ್ಟು ಕೇವಲ ಅಹಿಂಸದ ಹೆಸರಿನಲ್ಲಿ ಬಂದು ರಾಜ್ಯದ ಮುಖ್ಯಮಂತ್ರಿಗಳಾದರೂ, ವಿರೋಧ ಪಕ್ಷ ನಾಯಕರುಗಳಾದರೂ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದೆ. 7 ವರ್ಷದಲ್ಲಿ 5 ವರ್ಷ 2013ರಿಂದ 18ವರೆಗೂ, ಹಾಗೂ ಈಗ 2.25 ವರ್ಷ ಬಂತು. ಈಗ ಏನ್ ಮಾಡಿದ್ದಿ ಅಂತಕ್ಕಂಥದ್ದು ಒಂದು ಶ್ವೇತಪತ್ರ ಅದು ಹೊರಡಿಸಿ, ಈ ಸಮುದಾಯಗಳಿಗೆ ಏನೇನು ಮಾಡಿದ್ದಿ ಅಂತಕ್ಕಂಥದ್ದು ಒಂದು ಶ್ವೇತಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡುತ್ತೇನೆ. ಆದ್ರಿಂದ ಬ್ಯಾಕ್ವರ್ಡ್ ಕಮ್ಯುನಿಟಿ, ಹಿಂದುಳಿದ ವರ್ಗ ಈ ಕಾರ್ಡ್ ಪ್ಲೇ ಮಾಡೋದು ಅಷ್ಟೇ ಅಲ್ಲ, ಆ ಸಮುದಾಯದ ಬೆನ್ನೆಲುಬಾಗಿ ನಿಲ್ಲುವುದು ಬಹಳ ಮುಖ್ಯವಾಗಿರುತ್ತದೆ. ಈಡಿಗ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಮತ್ತು ಕಾರವಾರ, ಉಡುಪಿ, ಶಿವಮೊಗ್ಗ, ಮಂಗಳೂರು ಈ 4 ಜಿಲ್ಲೆಯಲ್ಲಿ 23 ವಿಧಾನಸಭಾ ಕ್ಷೇತ್ರದಲ್ಲಿ, 17 ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷದಿಂದ 1.5 ಲಕ್ಷ ಇರತಕ್ಕಂಥ ಸಮುದಾಯ. ನಮ್ಮ ಸಮುದಾಯಕ್ಕೆ 2004ನೇ ಇಶ್ಯೂಯಲ್ಲಿ ಕುಲಕಸಬನ್ನೇ ಬಂದ್ ಮಾಡಿದಿರಿ. ಸೇಂದಿ ನೀವು 2004ನೇ ಇಶ್ಯೂಯಲ್ಲಿ ಯಾವತ್ತೂ ಒಂದು ನೆಪವನ್ನೇ ಒಡ್ಡಿ ಸೇಂದಿ ಬಂದು ಮಾಡಿದರು. 2007ನೇ ಇಶ್ಯೂಯಲ್ಲಿ ಸಾರಾಯ ಕೂಡ ಬಂದು ಮಾಡಿದರು. ಈ 2 ಬಂದು ಮಾಡಿದಾಗ ಈಡಿಗ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಕೂಡ ಮಾಡಲಿಲ್ಲ. ಒಂದಷ್ಟು ಜನರಿಗೆ ಬಾರು, ಲಿಕ್ಕರ್ ಶಾಪು, ಡಿಸ್ಟಿಲರಿಗಳು ಕೇವಲ 1-10% ಒಳಗಡೆ ಅವರೆಲ್ಲರೂ ಕೂಡ ಸ್ವಾರ್ಥಿಗಳಾಗಿ ಉಳ್ಕೊಂಡ್ರು. ಸಮುದಾಯಕ್ಕೇನೂ ಅವರು ಕೂಡ ಮಾಡಲಿಲ್ಲ. ಸೇಂದಿ ನಿಂದಾಗ ದೊಡ್ಡ ಮಟ್ಟದ ಹೋರಾಟವನ್ನ ಆಗಲಿಲ್ಲ, ಪರ್ಯಾಯ ವ್ಯವಸ್ಥೆಗೆ ಒತ್ತಾಯ ಮಾಡಲಿಲ್ಲ. ಪಕ್ಕದ ರಾಜ್ಯಗಳಾದ ತೆಲಂಗಾಣ, ಆಂಧ್ರ, ಕೇರಳ, ಗೋವಾ ಎಲ್ಲ ಕಡೆಯೂ ಕೂಡ ಸೇಂದಿ ಇದೆ. ಸೇಂದಿ ನಿಲ್ಲಿಸೋದಕ್ಕೆ ನಮಗೆ ಪರಿಭವ ಇಲ್ಲ, ನಮಗೆ ಸಮಸ್ಯೆ ಇಲ್ಲ. ಆದ್ರೆ ಆ ಸೇಂದಿ ನಿಲ್ಲಿಸುವ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಮಾಡಬೇಕಿತ್ತು. ಈಡಿಗರ ಆರ್ಥಿಕ ವ್ಯವಸ್ಥೆಯನ್ನೇ, ಇನ್ಕಮ್ ಸೋರ್ಸ್ ಕಟ್ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಸೇಂದಿ ನಿಲ್ಲಿಸಿರತಕ್ಕ ನಮಗೆಲ್ಲ ಗೊತ್ತಿದೆ. ಹಾಗೆಂದ್ರೆ ರಾಜ್ಯದಲ್ಲಿ ಗುಡ್ಕ ಇದೆ, ಪಾನ್ಪರಾಗ್ ಇದೆ, ಪಬ್ ಇದೆ, ಬಾರ್ ಇದೆ, ಲಿಕ್ಕರ್ ಇದೆ, ಎಲ್ಲ ಇದೆ. ಸೇಂದಿಕ್ಕಷ್ಟೇ ಏನು ಸಮಸ್ಯೆ ಅಂತಕ್ಕಂಥ ಪ್ರಶ್ನೆ. ಅದಕ್ಕೋಸ್ಕರ ಈಡಿಗರನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿ ನಡೆದಿರತಕ್ಕಂಥ ರಾಜಕೀಯ ಷಡ್ಯಂತರದ ಭಾಗ.
ಇದೆಲ್ಲವನ್ನೇ ಕೂಡ ಮನಗಂಡು ಮತ್ತೂ ಕೂಡ 2026ನೇ ಇಸ್ವಿಯಲ್ಲಿ ಜನವರಿ 6ನೇ ತಾರೀಕು ಈ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡಬೇಕು. ಮಧ್ಯದಲ್ಲಿ CM ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ರು. ನಾವು ದೇಖೇಂಗ ಸೋಚೇಂಗ ಅಂತಕ್ಕಂಥದಕ್ಕೆ ನಾವು ಭರವಸೆ ಅಂದ್ರೆ ಇಲ್ಲ, ನಮಗೆ ಕೆಲಸ ಮಾಡಬೇಕು. ನಾರಾಯಣ ಗುರುಗಳು ಇಡೀ ಜಗತ್ತಿಗೆ ಸಮಾನತೆಯನ್ನೇ ತೋರಿಸಿರ್ತಕ್ಕಂಥ ಒಬ್ಬ ಗುರುಗಳು. ಆ ಗುರುಗಳ ಹೆಸರು ಈ ಸರ್ಕಾರಿದವರು ಡೈಲಿ ದಿನನಿತ್ಯ ವಿಧಾನಸಭೆಯಲ್ಲಿ ಮಾತಾಡ್ತಾರೆ, ಗುರುನಾರಾಯಣ್ ಅಂತ ಹೇಳ್ತಾರೆ. ಆದರೆ ನಾರಾಯಣ ಗುರುಗಳ ಒಬ್ಬ ಪುತ್ಥಳಿಯೂ ಕೂಡ ಬೆಂಗಳೂರಿನ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಈಡಿಗ ಸಮುದಾಯ ಕಾಡಿನ ಜೊತೆ ಬದುಕಿ ಬಂದವರು, ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದವರು. ನಮಗೆ ಎಷ್ಟೇ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಇದೆ. ಶೆಡ್ಯೂಲ್ಡ್ ಟ್ರೈಬಿಗೆ ನಮ್ಮನ್ನ ಕಳಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ ಇವತ್ತು ST ಯಲ್ಲಿ ಇದ್ದಾವೆ. ಇವತ್ತು ಕುಲಶಾಸ್ತ್ರ ಪ್ರಾರಂಭವಾಗಿದೆ, 6-7 ಜಿಲ್ಲಾ ಮುಗಿದಿದೆ. ಅದು 1.5 ವರ್ಷ ಟೈಮ್ ಕೊಟ್ಟಾರೆ ಸರ್ಕಾರ. ಅನಂತರ ರಾಜ್ಯ ಸರ್ಕಾರ ಈಡಿಗರನ್ನು ST ಸೇರಿಸೋಕ್ಕೋಸ್ಕರ ರೆಕಮೆಂಡ್ ಮಾಡಿ ಕಳಿಸುವ ಪ್ರಯತ್ನ ಆಗಬೇಕು. ಅದಕ್ಕೋಸ್ಕರ ಈಡಿಗರು ರಾಜ್ಯದ ಒಂದೇ ಇತಿಹಾಸ ಅಲ್ಲ, 12ನೇ ಶತಮಾನದಿಂದ ಹಿಡಿದು ಹೆಂಡದ ಮಾರಯ್ಯನಿಂದ ಹಿಡಿದು ಈಡಿಗರ ಅಕ್ಕಮ್ಮೆಯಿಂದ ಹಿಡಿದು ಇವತ್ತು ನಾರಾಯಣ ಗುರುಗಳ ಧಾರೆಯಲ್ಲಿದ್ದೀವಿ ನಾವು. ಈಡಿಗರ ಅಕ್ಕಮ್ಮ 33 ಶಿವಶರಣೀಯರಲ್ಲಿ ಒಬ್ಬರು ಅನುಭವ ಮಂಟಪದಲ್ಲಿ 154 ವಚನಗಳನ್ನ ಈಡಿಗರ ಅಕ್ಕಮ್ಮ ಬರೆದಿದ್ದಾರೆ. ಹೆಂಡದ ಮಾರಯ್ಯ 12 ವಚನಗಳನ್ನ ಬರೆದಿದ್ದಾರೆ. ಆ 154 ಪ್ಲಸ್ 166 ವಚನಗಳು ಕೂಡ ಎಲ್ಲಿಯೂ ಪ್ರಚಾರ ಆಗಲಿಲ್ಲ. ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಬರೆದಿರತಕ್ಕಂಥ ಇತಿಹಾಸ ಪುರುಷರು ಬರೆದಿರತಕ್ಕಂಥ ವಚನಗಳು ಒಂದಷ್ಟು ಮಟ್ಟಕ್ಕೆ ಪ್ರಚಾರವಾಗಲಿಲ್ಲ. ಅದು ಹೂಗಾರ ಮಾದಯ್ಯ ಆಗಲಿ, ಅಂಬಿಗರ ಚೌಡೆಯರಾಗಲಿ, ಎಂಡದ ಮಾರಯ್ಯನಾಗಲಿ, ಅಡಪಾದ ಅಪ್ಪಣ್ಣನವರಾಗಲಿ, ಮಡಿವಾಳ ಮಚ್ಚಯ್ಯನವರಾಗಲಿ, ಇವರೆಲ್ಲ ಸಾಕಷ್ಟು ವಚನಗಳನ್ನ ಬರೆದಿದ್ದಾವೆ. ಇದೂ ಕೂಡ ಸರ್ಕಾರ ಮುದ್ರಣೆಯನ್ನು ಮಾಡಬೇಕು. ಸರ್ಕಾರ ಮುದ್ರಣೆ ಮಾಡಿ ಫ್ರೀ ಆಗಿ ಹಂಚಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಆದ ಹಿನ್ನೆಲೆಯಲ್ಲಿ ಸಮುದಾಯದ ಸಾಕಷ್ಟು ನೋವುಗಳಿದಾವೆ. ಸಮುದಾಯಕ್ಕೆ ರಾಜಕೀಯವಾಗಿ ನೀಡಬೇಕಾದ ರಾಜಕೀಯ ಪ್ರಾತಿನಿಧ್ಯವೂ ಕೂಡ ಕೊಡ್ತಾ ಇಲ್ಲ. ಈ ಸಮಸ್ಯೆಗಳನ್ನ ಮುಂದುವರಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನೇ ನಮಗೇನು ಗಟ್ಟಿ ಮಾಡೋಕ್ಕಾಗಲ್ಲ. ರಾಜ್ಯದ ಪ್ರಬಲ ಸಮುದಾಯಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅವರ ಹಕ್ಕಿಗಳಿಗೋಸ್ಕರ. ಈಡಿಗರು ಯಾವತ್ತೂ ಕೂಡ ಜಾತಿಯನ್ನ ಮಾತಾಡಿಕೊಂಡು ಬಂದವರಲ್ಲ. ಒಬ್ಬ ಈಡಿಗ ಒಂದು ಊರಲ್ಲಿದ್ದರೂ ಕೂಡ ಎಲ್ಲರನ್ನೇ ಕೂಡ ಸಂಭಾಳಿಸಿಕೊಂಡು ಹೋಗುವ ಅವನಲ್ಲಿ ಒಂದು ಒಳ್ಳೆತನ ಇತ್ತು. ಈಗ ಏನಾಗಿದೆ, ನಮ್ಮ ಅಸ್ತಿತ್ವವನ್ನು ಉಳಿಸಬೇಕಾದ ಅವಶ್ಯಕತೆ ಇದೆ. ನಾವು ಕೂಡ ಸ್ವಾಮೀಜಿಗಳು ಕೂಡ ನಾವು ಹಾಕಿರ್ತಕ್ಕಂಥ ಬಟ್ಟೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಬಟ್ಟೆ ಅಲ್ಲ, ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಏನು ಮಾಡಿಬಿಟ್ಟಿದ್ದಾರೆ, ನಮ್ಮನ್ನೇ ಕೂಡ ಅದನ್ನೊಳಗಡೆ ತಂದು ಬಿಟ್ಟಿದ್ದೀವಿ. ಆ ವ್ಯವಸ್ಥೆ ಒಂದಕ್ಕೆ ನಾವು ಹೊಂದಿಕೊಂಡು ಹೋಗಲಿಲ್ಲ ಆದರೆ ನಮ್ಮನಿಗೂ ಕೂಡ ಗುರುತಿಸಿಕೊಳ್ಳಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರಿಂದ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಂಡಿರ್ತಕ್ಕಂಥ ಕನಸು ಎಲ್ಲರನ್ನೇ ಕೂಡ ಸೇರಿಸಿಕೊಂಡರು. 760 ಶರಣರನ್ನ ಸೇರಿಕೊಂಡವರು ಮಾಡಿದರು. ಅದು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಬದ್ಧತೆ ಇತ್ತು. ಇವತ್ತು ದೇಶದ ಈ ಪಕ್ಷಗಳೆಲ್ಲ ಸೇರಿಕೊಂಡು ಈ ರೀತಿಯಲ್ಲಿ ಮಾಡುವಾಗ ಅಂಬೇಡ್ಕರ್ ಅವರ ಕನಸು ಸಮಪಾಲು ಸಮಬಾಳು ಅಂತಕ್ಕಂಥದ್ದು ಇವತ್ತೇನಾಗ್ತಾ ಇಲ್ಲ. ಸಂವಿಧಾನದಲ್ಲಿ ಹೇಳಿದರೂ ಕೂಡ ಎಲ್ಲ ಕೇವಲ ಹಿಂದುಳಿದ ವರ್ಗದ ಅವರ ಅನುದಾನಗಳು 1-2 ಜಾತಿಗೆ ಸೀಮಿತವಾಗಿರತಕ್ಕಂಥದ್ದು. ಹಿಂದುಳಿದ ವರ್ಗದ ನಾಯಕ ಸ್ಥಾನಗಳು ಕೇವಲ 1-2 ಮಾಡತಕ್ಕಂಥದ್ದು ಅಲ್ಲ, ಎಲ್ಲರಿಗೂ ಕೂಡ ಹಂಚಬೇಕಾಗತ್ತಂದ ರೀತಿಯಲ್ಲಿ ಇವತ್ತು ಈಡಿಗ ಸಮುದಾಯ ನಿರಂತರವಾದ ಹೋರಾಟದಲ್ಲಿದೆ. ಆ ಹೋರಾಟ ಸಮುದಾಯದ ಸ್ವಾಭಿಮಾನವನ್ನು ಹೆಚ್ಚಿಸುವುದು ಜೊತೆ ಸರ್ಕಾರದಿಂದ ಅನುದಾನವನ್ನ ಪಡ್ಕೊಳ್ಳುವುದು, ಇದನ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಸೆರೆದ ಮಾಧ್ಯಮ ಮಿತ್ರರು ತಾವುಗಳು ಕೂಡ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು, ಅದಕ್ಕೆ ಉತ್ತರವನ್ನು ಹೇಳಿ ಮುಂದೆ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಪಾದಯಾತ್ರೆಗೆ ಎಲ್ಲಕ್ಕೂ ಕೂಡ ತಮ್ಮ ಸಹಕಾರ ಇರಲಿ ಅಂತ ನಾನು ಮನವಿ ಮಾಡ್ತೇನೆ.